ನೋಡಿ, ಪಹಲ್ಗಾಮ್ ದಾಳಿಯ ಬಗ್ಗೆ ಕಾಂಗ್ರೆಸ್ನ ನಿಲುವು ಅಂತಿಮ. ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ರಿಂದ ಮುಜುಗರ ಆಗೋಗಿದೆ ಸಾಕಷ್ಟು. ಹೀಗಾಗಿ ಈಗ ಕೈ ಅಲರ್ಟ್ ಆಗಿದೆ. ಎಲ್ಲಾದ್ರಲ್ಲೂ ರಾಜಕೀಯ, ಎಲ್ಲಾದ್ರಲ್ಲೂ ಮನಸ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಲೆ ಇಲ್ಲದ ಮೋದಿಯವರ ಫೋಟೋವನ್ನು ಹಾಕಲಾಗಿತ್ತು. ಪಕ್ಷದ ನಾಯಕರು ಬೇಕಾಬಿಟ್ಟಿ ಹೇಳಿಕೆ ನೀಡಬಾರದು, ಪಕ್ಷದ ಶಿಸ್ತು ಮೀರಿ ಹೇಳಿಕೆ ಕೊಟ್ಟರೆ ಮುಲಾಜಿಲ್ಲದೆ ಕ್ರಮ ಅಂತ ಕಾಂಗ್ರೆಸ್ ನಾಯಕರಿಗೆ ಸಂದೇಶವನ್ನ ರವಾನಿಸಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಏಪ್ರಿಲ್ 24ರಂದು ನಡೆದಂತಹ ವರ್ಕಿಂಗ್ ಕಮಿಟಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮಾಡಿದೆ. ಈ ಕುರಿತು ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಆದೇಶವನ್ನ ಕೊಟ್ಟಿದ್ದಾರೆ. ಏನಂತ? ಪಹಲ್ಗಾಮ್ ದಾಳಿಯ ಬಗ್ಗೆ ಕಾಂಗ್ರೆಸ್ನ ನಿಲುವು ಅಂತಿಮ ಆಗಿದೆ. ಕೇಂದ್ರ ಸರ್ಕಾರದಕ್ಕೆ ನಾವು ಸಪೋರ್ಟ್ ಮಾಡೋದು ಅಂತ ಹೇಳಿ ಯಾರು ಕೂಡ ಬೇಕಾಬಿಟ್ಟಿಯಾಗಿ ಮಾತನಾಡಬಾರದು, ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರದು. ಒಂದು ವೇಳೆ ಏನಾದರೂ ಪಕ್ಷದ ಶಿಸ್ತನ್ನ ಮೀರಿ ನೀವು ಹೇಳಿಕೆ ಕೊಟ್ರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಆದೇಶಿಸಿದ್ದಾರೆ. ನೋಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ. ಹೀಗಾಗಿ ಯಾರೂ ಕೂಡ ನಿರ್ಣಯಕ್ಕೆ ವ್ಯತಿರಿಕ್ತವಾಗಿ ಮಾತಾಡಂಗಿಲ್ಲ. ಹಲವು ನಾಯಕರು ನಾನಾ ಹೇಳಿಕೆ ಕೊಟ್ಟಿರೋದ್ರಿಂದ ಪಕ್ಷಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಪಕ್ಷದ ಶಿಸ್ತು ಉಲ್ಲಂಘನೆಯಾಗದಂತೆ ಎಲ್ಲರೂ ಕೂಡ ನಡ್ಕೊಳ್ಳಿ. ದೇಶದ ನಾಯಕರು ಈ ವಿಚಾರದಲ್ಲಿ ನ್ಯಾಯವನ್ನ ಬಯಸ್ತಿದ್ದಾರೆ ಅಂತ ವೇಣುಗೋಪಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆ ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತನಾಡಿ ಅಂತ ಹೇಳಿ. ಒಂದ್ ಕಡೆ ಸಿದ್ದರಾಮಯ್ಯ ಅವರಂದ್ರು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅಂತ, ಇನ್ನೊಂದು ಕಡೆ RB ತಿಮ್ಮಾಪುರ ಅವರು ಹೇಳಿದ್ರು ಅವ್ರೇನ್ ಧರ್ಮ ಕೇಳಿ ಹೊಡೆದಿಲ್ಲ ಅಂತ. ತಿಮ್ಮಾಪುರ ಅವ್ರು ಏನ್ ಹೋಗಿ ನೋಡಿದ್ರೇನ್ರಿ ಅಲ್ಲಿ ನಿಂತ್ಕೊಂಡು? ಏನ್ ಕೇಳಿಸ್ಕೊಂಡಿದ್ರ? ಅಲ್ಲಿ ಲೂಸ್ ಸ್ಟಾಕ್ಗಳು, ಇಡೀ ದೇಶ ಇವತ್ತು ಪ್ರತಿಕಾರ ಬಯಸ್ತಾ ಇದೆ. ಅಂಥದ್ರಲ್ಲಿ ಇವ್ರಿಗೂ ಈ ರೀತಿ ಸ್ಟೇಟ್ಮೆಂಟ್ಗಳು. ಈಗಲಾದ್ರೂ ಕಾಂಗ್ರೆಸ್ನ ವರಿಷ್ಠರು ಎಚ್ಚೆತ್ಕೊಂಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ದೀಪಾ. ಪಹಲ್ಗಾಮ್ ದಾಳಿಯ ನಂತರ ಇಡೀ ದೇಶ ಒಗ್ಗಟ್ಟಾಗಿತ್ತು, ಇಡೀ ದೇಶದ ನಿಲುವು ಒಂದಾಗಿತ್ತು. ಏನು ಅಂತಂದ್ರೆ ಪಾಕಿಸ್ತಾನದ ವಿರುದ್ಧ ನಾವು ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅನ್ನುವಂಥ ವಿಚಾರವಾಗಿ. ಆದ್ರೆ ಕಾಂಗ್ರೆಸ್ ಒಂದ್ ಕಡೆ ಕಾಂಗ್ರೆಸ್ನ ವರಿಷ್ಠರು ನಾವು ಕೇಂದ್ರ ಸರ್ಕಾರದ ಜೊತೆ ನಿಂತ್ಕೊಳ್ತೀವಿ ಅನ್ನುವಂಥ ನಿಲುವನ್ನ ತೆಗೆದುಕೊಂಡಿದ್ರೆ, ರಾಜ್ಯದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ನಾಯಕರು ಬೇಕಾಬಿಟ್ಟಿ ಲೂಸ್ ಸ್ಟಾಕ್ಗಳು, ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರಿಂದ ಮುಜುಗರಕ್ಕೀಡಾಗಿರುವಂತಹ ಕಾಂಗ್ರೆಸ್ ಪಕ್ಷ ಈಗ ಎಚ್ಚೆತ್ಕೊಂಡಿದೆ. ದೀಪಾ, ಏನ್ ಹೇಳ್ತೀರಿ? ಸಿಂಧೂರ, ಪಹಲ್ಗಾಮ್ ಘಟನೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿಯೇ ಒಂದಿಷ್ಟು ಗೊಂದಲ ಅಂತೂ ಇತ್ತು. ಯಾಕಂದ್ರೆ ಒಂದು ರೀತಿಯಾಗಿ ಇದನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಇದನ್ನ ರಾಜಕೀಯವಾಗಿಯೂ ಕೂಡ ಬಳಸಿಕೊಳ್ತಿದ್ದಾರೆ ಅನ್ನುವಂತಹದ್ದಂತೂ ಸ್ಪಷ್ಟ. ಅದರ ಬೆನ್ನಲ್ಲೇ CM ಸಿದ್ದರಾಮಯ್ಯ ಹೇಳಿಕೆ, RB ತಿಮ್ಮಾಪುರ ಹೇಳಿಕೆ, ಜೊತೆಗೆ ಬೇರೆ ಬೇರೆ ನಾಯಕರುಗಳ ಹೇಳಿಕೆಗಳು, ಇದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪಷ್ಟವಾದಂತಹ ಹೇಳಿಕೆ ಎಲ್ಲವೂ ಕೂಡ ಇಲ್ಲಿರುವಂತಹ ಜನರ ಮೇಲೆ ಒಂದಿಷ್ಟು ಏನೋ ಬದಲಾವಣೆ ಆಗ್ತಿದೆ, ಅಂದ್ರೆ ಏನೋ ದ್ವಂದ್ವ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅನ್ನುವಂತಹದ್ದಂತೂ ಸ್ಪಷ್ಟ ಆಗಿತ್ತು. ಅದರ ಬೆನ್ನಲ್ಲೇ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ, ಅಂದ್ರೆ ಯಾವಾಗ ದ್ವಂದ್ವ ಹೇಳಿಕೆಗಳನ್ನ ನೀಡ್ತಾ ಶುರು ಮಾಡಿದ್ರು, ಸಿದ್ದರಾಮಯ್ಯ ಯುದ್ಧ ಬೇಡ ಅನ್ನುವಂತಹದ್ದನ್ನ ಹೇಳಿದ್ರು. ಆದ್ರೆ ಸರಿಯಾದ ಉತ್ತರವನ್ನ ಕೊಡಬೇಕು ಅಂದ್ರೆ ಅದಕ್ಕೆ ಯುದ್ಧವೇ ಸರಿ ಅನ್ನುವಂತಹ ಹೇಳಿಕೆಗಳನ್ನ, ಅಂದ್ರೆ ಯುದ್ಧ ಬೇಕು ಅನ್ನುವಂತಹ ಪರೋಕ್ಷ ಹೇಳಿಕೆಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಒಂದಿಷ್ಟು ನಾಯಕರುಗಳು ಹೇಳಿದ್ರು. ಈ 3-4 ಜನ ನಾಯಕರುಗಳ ಒಂದಿಷ್ಟು ಗೊಂದಲದ ಹೇಳಿಕೆಗಳು ಪಕ್ಷಕ್ಕೂ ಕೂಡ ಡ್ಯಾಮೇಜ್, ಜೊತೆಗೆ ಯಾವುದೇ ಸ್ಪಷ್ಟ ನಿಲುವಿನಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನುವಂತಹದನ್ನ ತೋರಿಸಿತ್ತು. ಹಾಗಾಗಿ ವರ್ಕಿಂಗ್ ಕಮಿಟಿ ಇದೀಗ ಒಂದು ಆದೇಶವನ್ನ ನೀಡಿದೆ, ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕಾಂಗ್ರೆಸ್ ಅಂದ್ರೆ ಎಐಸಿಸಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಎಲ್ಲಾ ನಾಯಕರುಗಳು ಕೂಡ ಬದ್ಧವಾಗಿರಬೇಕು. ಯಾವುದೇ ಹೇಳಿಕೆಗಳನ್ನ ನೀಡೋ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಕೆಲಸ ಮಾಡೋದು ಬೇಡ. ಅಷ್ಟೇ ಅಲ್ಲ, ದೇಶ ಅನ್ನುವಂತಹದ್ದು ಬಂದಾಗ ಕೇಂದ್ರ ಸರ್ಕಾರದ ಜೊತೆ ಅನಿವಾರ್ಯವಾಗಿ ಕೈ ಜೋಡಿಸಲೇಬೇಕು, ಯಾಕಂದ್ರೆ ದೇಶವೇ ಮುಖ್ಯವಾಗಿರುತ್ತೆ ಅನ್ನುವಂತಹ ಸಂದೇಶವನ್ನ ಇದೀಗ ಎಲ್ಲಾ ನಾಯಕರುಗಳಿಗೆ ಎಐಸಿಸಿ ಕೊಟ್ಟಿರುವಂತಹದ್ದು. ವೇಣುಗೋಪಾಲ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾರೂ ಕೂಡ ಬಾಯಿಗೆ ಬಂದಂತೆ ಮಾತಾಡಂಗಿಲ್ಲ. ಈ ಒಂದು ಪಹಲ್ಗಾಮ್ ವಿಚಾರವಾಗಿ, ದೇಶ ಅನ್ನುವಂತಹ ವಿಚಾರವಾಗಿ ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನುವಂತಹದ್ದು. ಹಾಗಾಗಿ ಇನ್ಮುಂದೆ ಆದರೂ ನಾಯಕರುಗಳ ಹೇಳಿಕೆಗೆ ಕಡಿವಾಣ ಬೀಳುತ್ತಾ ಅಂತ. ಆದರೆ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ ದೊಡ್ಡ ಮಟ್ಟಿನ ಡ್ಯಾಮೇಜ್ನ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದು ಡ್ಯಾಮೇಜ್ ಆಗಿತ್ತು ಅನ್ನುವಂತಹದ್ದಂತೂ ಸ್ಪಷ್ಟ. ಹಾಗಾಗಿ ಈ ಒಂದು ಬೆನ್ನಲ್ಲೇ ಈ ಒಂದು ಆದೇಶವನ್ನು ಹೊರಡಿಸಿರುವಂತಹದ್ದು. ಸಿಂಧೂರ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.